ಪೂರ್ಣಿ ಮುಂದೆ ಅಪ್ಪನ ವಿಚಾರನ ತೆಗೆದ್ರೆ ಆಲ್ರೆಡಿ ಆದಿ ವಿಚಾರದಿಂದ ಡಿಸ್ಟರ್ಬ್ ಆಗಿರೋ ಅವಳು ಇನ್ನೂ ಡಿಸ್ಟರ್ಬ್ ಆಗ್ತಾಳೆ. ಹೇಗಾದ್ರೂ ಇವಳನ್ನ ಆಚೆ ಕಳಿಸಿ ಆಮೇಲೆ ಅಮ್ಮನ ಹತ್ರ ಮಾತಾಡಬೇಕು. ಏನು ಹೇಳಿ ಅವಳಿಗೆ? ಪೂರ್ಣಿ, ನಾವ್ ಯಾವಾಗ್ಲೂ ಬಜ್ಜಿ ಬೋಂಡ ತಿಂತಿದ್ವಲ್ಲ, ಆ ಅಂಗಡಿಗೆ ಹೋಗಿ ಬಜ್ಜಿ ಬೋಂಡ ತಗೊಂಬರ್ತೀಯಾ? ಓ, ಆ ಬಜ್ಜಿ ಬೋಂಡ ತಿನ್ನಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದ್ಯಾ? ಅದನ್ನ ಇಲ್ಲೇ ಮಾಡಿದ್ರಾಯ್ತು ಬಿಡು. ಅಯ್ಯೋ ಪೂರ್ಣಿ, ಇಲ್ಲಿ ಮಾಡಿದ್ರೆ ತುಂಬಾ ಟೈಮ್ ಆಗತ್ತೆ. ಒಟ್ನಲ್ಲಿ ನಂಗೇನಾದ್ರೂ ಒಂದ್ ಕೆಲ್ಸ ಹೇಳ್ತಿರ್ಬೇಕಲ್ವಾ ನೀನು? ಕಷ್ಟ ಅನ್ಸಿದ್ರೆ ಬಿಡಮ್ಮ, ಏನೋ ಅಪರೂಪಕ್ಕೆ ಬಂದು ಆಸೆ ಪಟ್ಟು ಕೇಳ್ದೆ. ಈ ಸೆಂಟಿಮೆಂಟ್ ಡೈಲಾಗ್ಗಳಿಗೇನ್ ಕಮ್ಮಿ ಇಲ್ಲ. ತರ್ತೀನಿರು. ಇದೇ ಸರಿಯಾದ ಸಮಯ. ಅಮ್ಮನ ಹತ್ರ ಹೇಗಾದ್ರೂ ವಿಷಯ ತಿಳ್ಕೊಳ್ಬೇಕು. ಕಾವೇರಿ, ಯಾಕೆ ಆ ರೀತಿ ನೋಡ್ತಿದ್ಯಾ? ಏನೂ ಇಲ್ಲಮ್ಮ, ನಾನು ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ. ನೀನದಕ್ಕೆ ಡಿಸ್ಟರ್ಬ್ ಆಗದೆ ಉತ್ತರ ಕೊಡಬೇಕು, ಆಯ್ತಾ? ಏನ್ ಹೇಳಮ್ಮ? ಅಪ್ಪನ ಆಕ್ಸಿಡೆಂಟ್ ವಿಚಾರದಲ್ಲಿ ಅದು ಕೊಲೆ ಅಂತ ನಿನಗೇನಕ್ಕೆ ಅನ್ಸೋದಿಕ್ ಶುರುವಾಯ್ತು? ಕಾವೇರಿ, ಈಗ ಯಾಕಮ್ಮ ಈ ಪ್ರಶ್ನೆ? ಅಮ್ಮ, ನಿನ್ನ ಮಾತುಗಳು ನನಗೆ ಅನುಮಾನ ಆಗಿ ಕಾಡಕ್ ಶುರು ಆಗಿದೆ. ನನಗೆ ವಿಷಯ ಗೊತ್ತಿಲ್ದಾಗ ಅದೇನೋ ಬೇರೆ ಕತೆ ಆಗಿತ್ತು. ಆದ್ರೆ ಈಗ ವಿಷಯ ಗೊತ್ತಾದ್ಮೇಲೂ ನಾನು ಹೇಗೆ ಸಮಾಧಾನವಾಗಿರ್ಲಮ್ಮ? ಅಕಸ್ಮಾತ್ ನೀನ್ ಹೇಳಿದ್ದು ನಿಜ ಅನ್ನೋದೇ ಆದ್ರೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ನಾರ್ಮಲ್ ಮಿಡಲ್ ಕ್ಲಾಸ್ ಆಗಿರೋ ನಾವು ಈ ಸಮಾಜದಲ್ಲಿ ಅಷ್ಟು ಬೇಗ ನ್ಯಾಯನ ಪಡ್ಕೊಳ್ಳೋದಿಕ್ಕಾಗಲ್ಲ. ಆದ್ರೆ ಈಗ ನನ್ನ ಹತ್ರ ಹಣ ಇದೆ, ಅಧಿಕಾರ ಇದೆ. ಅದನ್ನ ಬಳಸ್ಕೊಂಡು ಅಪ್ಪನ ಸಾವಿಗೆ ಯಾರೇ ಕಾರಣ ಆಗಿದ್ರು ಅವರಿಗೆ ತಕ್ಕ ಶಿಕ್ಷೆ ಕೊಡಿಸಿ ಅಪ್ಪನ ಸಾವಿಗೆ ನ್ಯಾಯ ಕೊಡಿಸ್ಬೇಕಮ್ಮ. ಅದಕ್ಕೋಸ್ಕರ ನಿನ್ನನ್ನು ಕೇಳ್ತಾ ಇದ್ದೀನಿ. ನಿನಗೇನೇನು ಗೊತ್ತೋ ಅದನ್ನೆಲ್ಲ ನನಗೆ ಹೇಳು. ಅದರಿಂದ ನನಗೇನಾದ್ರೂ ಕ್ಲೂ ಸಿಗ್ಬೋದಾ ಅನ್ನೋದೇ ನನ್ನ ಯೋಚನೆ. ಹೇಳ್ತೀನಮ್ಮ, ನನಗೇನೇನು ಗೊತ್ತೋ ಎಲ್ಲ ವಿಷಯನೂ ನಿನಗೆ ಹೇಳ್ತೀನಿ. ಒಟ್ನಲ್ಲಿ ನಿಮ್ಮಪ್ಪನ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ನನಗಷ್ಟೇ ಸಾಕಮ್ಮ. ಖಂಡಿತ ಸಿಗತ್ತಮ್ಮ. ನಿನ್ನ ಮಗಳಾಗಿ ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ಅಪ್ಪನ ಸಾವಿಗೆ ಯಾರೇ ಕಾರಣ ಆಗಿದ್ರು ಅವ್ರನ್ನ ಮಾತ್ರ ಬಿಡೋ ಮಾತೇ ಇಲ್ಲ. ಆಕ್ಸಿಡೆಂಟ್ ಆಗೋ 1 ವಾರಕ್ಕೆ ಮುಂಚೆ ನಿಮ್ಮಪ್ಪ ಯಾಕೋ ತುಂಬಾ ಟೆನ್ಷನ್ ಆಗಿದ್ರು ಕಾವೇರಿ. ಆಫೀಸ್ನಲ್ಲಿ ಹೊಸ ಪ್ರಾಬ್ಲಮ್ಗಳು ಶುರುವಾಗ್ತಾ ಇದೆ, ಆದ್ರೆ ಅದಕ್ಕೆ ಯಾರು ಕಾರಣ ಅಂತ ಗೊತ್ತಾಗ್ತಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ಆಕ್ಸಿಡೆಂಟ್ ಆಗೋ ದಿನ ಕೂಡ ನಾನು ಫೋನ್ ಮಾಡಿ ಮಾತಾಡಿದಾಗ ಯಾವುದೋ ಗಡಿ ಬಿಡಿಲಿ ತುಂಬಾ ಟೆನ್ಷನ್ ಅಲ್ಲಿ ಮಾತಾಡಿದ್ರು. ಫೋನಲ್ಲಿ ನನ್ನ ಜೊತೆ ಮಾತಾಡ್ತಿದ್ದಾಗ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂತ ಹೇಳ್ತಿದ್ರು. ಮಾತಾಡ 10 ನಿಮಿಷಕ್ಕೆ ಆಕ್ಸಿಡೆಂಟ್ ಆಗಿ ಅವ್ರ ಜೀವ ಹೋಗಿದೆ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಆದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಕಾಫಿ ಎಸ್ಟೇಟ್ಗೆ ಹೋಗೋ ದಾರಿಲಿ. ಯಾರೋ ಅವರಿಗೆ ದಾರಿ ತಪ್ಪಿಸಿದ್ದಾರೆ. ಅವ್ರಿಗೆ ಯಾವುದೋ ಒಂದು ವಿಷಯ ಗೊತ್ತಾಗಿದೆ. ಆ ವಿಷಯ ಹೊರಗಡೆ ಬಂದ್ರೆ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಯಾರೋ ಆಕ್ಸಿಡೆಂಟ್ ಮಾಡಿಸಿ ಕೊಂದು ಹಾಕಿದ್ದಾರೆ. ಹೊಸ ಸಮಸ್ಯೆ ಏನ್ ಬಂತು ಅಂತ ಯೋಚನೆ ಮಾಡಿ ಕೆಲ್ಸದವ್ರನ್ನೆಲ್ಲ ವಿಚಾರಿಸಿದಾಗ ಕಾತಿನ ಮದ್ವೆ ಆಗಿ ಯಜಮಾನಾಗಿ ಬಂದ ಪ್ರಬಲನ್ ಬದಲಾವಣೆ ಎಲ್ರಿಗೂ ಹೊಸದಾಗಿತ್ತು. ಮೊದಲು ಕಂಪ್ನಿ ಲೀಗಲ್ ಅಡ್ವೈಸರ್ ಆಗಿದ್ದಾಗ ಅವನ್ ಕೆಲಸ ಎಷ್ಟಿತ್ತೋ ಅಷ್ಟೇ ಮಾಡ್ತಿದ್ನಂತೆ. ಆದ್ರೆ ಆ ಕಾತಿ ಮದ್ವೆ ಆದ್ಮೇಲೆ ಎಲ್ಲ ವಿಚಾರಕ್ಕೂ ಮೂಗ್ ತೋರ್ಸಕ್ಕೆ ಶುರು ಮಾಡಿದ್ನಂತೆ. ಅದೇ ಆ ಸಮಸ್ಯೆಗೆಲ್ಲ ಕಾರಣ ಆಯ್ತಾ ಅಂತ ನನಗೆ ಅನ್ಸಕ್ ಶುರುವಾಯ್ತು. ಆದ್ರೆ ಅದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳು ಇರಲಿಲ್ಲ.
ಹಾಗಾಗಿ ನಾನು ವಿಧಿ ಇಲ್ಲದೆ ಸುಮ್ಮನಾಗ್ಬೇಕಾಯ್ತು. ನಿನ್ನ ಆಕ್ಸಿಡೆಂಟ್ ಆದ್ಮೇಲೆ ನನ್ನ ಕನ್ಸಲ್ಲಿ ಬಂದಿದ್ದು, ನನ್ನ ಕಣ್ಣಾರೆ ನಾನು ಕಂಡಿದ್ದನ್ನೆಲ್ಲ ನೋಡಿದ್ಮೇಲೆ 2 ಆಕ್ಸಿಡೆಂಟ್ನು ಆ ಪ್ರಬಲನೇ ಮಾಡಿಸಿದ್ದಾನೆ ಅಂತ ನನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ಅನ್ಸಕ್ ಶುರುವಾಯ್ತು. ಇಷ್ಟೇ ಅಮ್ಮ ಕಾವೇರಿ, ಈ ವಿಚಾರದಲ್ಲಿ ನನಗೆ ಗೊತ್ತಿರೋದು. ಅಮ್ಮ, ಒಂದ್ ವೇಳೆ ನನ್ನ ಆಕ್ಸಿಡೆಂಟ್ಗೂ ಅಪ್ಪನ ಆಕ್ಸಿಡೆಂಟ್ಗೂ ಆ ಪ್ರಬಲನೇ ಕಾರಣ ಆಗಿದ್ರೆ ನಾನು ಮಾತ್ರ ಅವನ್ನ ಸುಮ್ಮನೆ ಬಿಡಲ್ಲ. ಅಥವಾ ಅವನ ಮೇಲೆ ಅನುಮಾನ ಬರೋ ಹಾಗೆ ಹಿಂದೆಯಿಂದ ಬೇರೆ ಯಾರೇ ಆ ಕೆಲಸ ಮಾಡಿದ್ರು ಸಹ ಅವ್ರನ್ನ ಸಹ ನಾನು ಸುಮ್ಮನೆ ಬಿಡೋದಿಲ್ಲ. ನೋಡು ಕಂದ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿನ್ನ ಮನೇಲಿರೋದು ಬೇಡಮ್ಮ. ಈ ಮನೆಗೆ ಬಂದ್ಬಿಡು, ಇಲ್ಲೇ ಇದ್ಕೊಂಡು ಇಲ್ಲಿಂದಾನೆ ಕೆಲ್ಸಕ್ಕೆ ಹೋಗು. ಅಮ್ಮ, ನಾನೀಗ ಆ ಮನೆಯಲ್ಲಿದ್ರೇನೆ ಅಪ್ಪನ ಸಾವಿಗೆ ಆದಷ್ಟು ಬೇಗ ನ್ಯಾಯ ಕೊಡ್ಸೋದಿಕ್ಕೆ ಸಾಧ್ಯ. ನಾವು ಶತ್ರುಯಿಂದ ದೂರ ಇದ್ರೆ ಅವ್ರ ಮೂಮೆಂಟ್ಸು ನಮಗೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಅದೇ ನಾವು ಅವ್ರ ಹತ್ರನೇ ಇದ್ರೆ ಅವರ ಒಂದು ಸಣ್ಣ ರಿಯಾಕ್ಷನ್ನು ಅವ್ರನ್ನ ಹಿಡಿಯೋದಿಕ್ಕೆ ನಮಗೆ ದೊಡ್ಡ ದಾರಿನೇ ಮಾಡಿಕೊಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಮ್ಮ, ಪ್ಲೀಸ್ ಅರ್ಥ ಮಾಡ್ಕೋ. ಆದಷ್ಟು ಬೇಗ ಸಮಾಧಿ ಮಾಡಿಟ್ಟಿರೋ ಸತ್ಯನ ಆಚೆ ತೆಗಿತೀನಿ. ಸಂಬಂಧಪಟ್ಟವ್ರಿಗೆ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ. ಅಪ್ಪನ ಸಾವ್ಗೆ ನ್ಯಾಯ ಕೊಡಿಸ್ತೀನಮ್ಮ. ಸರೇ, ಭಟ್ರೆ ಮೊದಲು ಸ್ವಲ್ಪ ನೀರು ಕೊಡಿ. ಆತ್ರಿ. ಸಾರಿ ಅಪ್ಪ, ನಿಮ್ಮ ಮುಂದೆ ಬರೋ ಯೋಗ್ಯತೆನ ನನ್ನ ಗಂಡ ನನ್ನಿಂದ ಕಿತ್ಕೊಂಡಿದ್ದಾನೆ. ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋ ಧೈರ್ಯ ಇಲ್ಲ, ಸತ್ಯ ಹೇಳಕ್ಕಂತೂ ಸಾಧ್ಯನೇ ಇಲ್ಲ. ಆದರೂ ನನ್ನ ಗಂಡನಿಂದ ದೊಡ್ಡ ತಪ್ಪಾಗಿದೆ. ಕ್ಷಮಿಸಿ ಅಪ್ಪ. ಸಾವಕಾಶ್ರೀ. ಸಾರಿ ಅಪ್ಪ, ಇಂಥ ಪರಿಸ್ಥಿತಿನಲ್ಲಿ ನೋಡ್ತಾ ನಿಲ್ಲೋದು ಬಿಟ್ಟು ನನ್ನಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಗಂಡ ಮಾಡಿರೋ ಕೆಲಸಕ್ಕೆ ನನ್ನ ಕೈ ಕಾಲು ನಿಮ್ಮ ಹತ್ರ ಬರದೇ ಇರೋ ಹಾಗೆ ಕಟ್ಟಾಕಿದೆ. ನನ್ನ ಕೈಗಳು ನಿಮ್ಮ ತಲೆ ತಟ್ಟಿ ಸುಧಾರ್ಸಕ್ಕಾಗದೇ ಇರೋ ಥರ ಆಗಿದೆ.